ಕೆಟ್ಟ ಶಬ್ದ ಮಾತಾಡಿಲ್ಲ. ಹಿಂದೆ ಈ ಘಟನೆ ನಡೆದಿದೆ, ಶಾಸಕರು ಬಿಡಿಸಿದ್ದಾರೆ ಅನ್ನುವಂತಹ ಗುಮಾನಿ ಇದೆ. ಈಗಲೂ ಕೂಡ ಅಂತಹ ಕ್ರಿಮಿನಲೈಸ್ ವರ್ಕರ್ಸ್ಗಳ ಬ್ಯಾಕ್ ಬೋನ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಇವತ್ತಿಗೂ ಕೂಡ ಆ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ. ಆದರೆ ಕಾವಿ ಬಿಚ್ಚಬೇಕು, ನೀವು ಬಟ್ಟೆ ಬಿಚ್ಚಬೇಕು ಅಂತ ಹೇಳೋದು ಇದು ಅಕ್ಷಮ್ಯ ಅಪರಾಧ. ನಾನೇನು ಕಾಂಗ್ರೆಸ್ ಕಚೇರಿಯಿಂದ ಕಾವಿ ಬಟ್ಟೆಯನ್ನ ಬಾಡಿಗೆ ತಂದಿಲ್ಲ. ಕಾವಿ ತ್ಯಾಗದ ಸಂಕೇತ. ನಾನು ಈ ಅಲ್ಲಂ ಪ್ರಭುಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಪ್ರಿಯಾಂಕಾ ಖರ್ಗೆ ಪರ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ಹೋರಾಟ ಆಯಿತು ಕಲಬುರಗಿಯಲ್ಲಿ. ನಮ್ಮ ಸುಲ್ಫಲ್ ಸ್ವಾಮಿಗಳನ್ನ ಆ ವೇದಿಕೆಗೆ ಕರ್ಕೊಂಡು ಬಂದಂತ ಕಾಂಗ್ರೆಸ್ನವರು, ಸುಲ್ಫಲ್ ಸ್ವಾಮಿಗಳು ಹೇಳಿದರು ಕ್ಷಮೆ ಕೇಳಬೇಕು ಪ್ರತಾಪ್ ಸಿಂಹ, ಇಲ್ಲದೆ ಹೋದ್ರೆ ನಿನ್ನ ಮನೆಗೆ ಬಂದು ಚಡ್ಡಿ ಬಿಚ್ಚಿ ಹೊಡಿತೀನಿ ಅಂತ ಒಂದು ಹೇಳಿಕೆ ಕೊಟ್ಟರು. ಭಾಳ ವೈರಲ್ ಆಯ್ತು ಅದು. ಆವಾಗ ಈ ಅಲ್ಲಂ ಪ್ರಭುಗಳು ಅವ್ರ ಪಕ್ಕಕ್ಕೆ ಇದ್ರು.